ನನ್ನ ರಾಯಬಾಗ್ ಮತಕ್ಷೇತ್ರದಲ್ಲಿ ನೀರಾವರಿ ವಂಚಿತ ನಾವು ಬಹಳ ಆಗಿದ್ದೇನೆ ಸರ್. ಈಗಾಗಲೇ ಬಿಜೆಪಿ ಸರ್ಕಾರ ಇದ್ದಾಗ ಈಗ ಬೆಳಗಾವಿ ಜಿಲ್ಲೆಯಲ್ಲಿ 11 ನೀರಾವರಿ ಯೋಜನೆಗಳನ್ನು ಮಂಜೂರು ಮಾಡಿದ್ರು. ಆಗ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದ ಟೈಮ್ದಾಗ ಮಂಜೂರಾದು, ಸರ್ಕಾರ ಬದಲಾವಣೆ ಆಯ್ತು, ಎಲ್ಲಾ ಯೋಜನೆಗಳು ಸ್ಥಗಿತ ಆಗಿದಾವೆ. ಅದ್ರೊಳಗೆ ಕೆಲವೊಂದು ಬಲಾಢ್ಯ ಶಾಸಕರು ಇದ್ದವ್ರ ಒಂದು 3-4-11ರಾಗ ಈಗ ಅವ್ರ ಸರ್ಕಾರಕ್ಕೆ ಒತ್ತಾಯ ಹಾಕಿ ಮಂಜೂರು ಮಾಡಿಸ್ಕೊಂಡು ಮತ್ತೆ ಅವನ್ನ ಪ್ರಾರಂಭ ಮಾಡಿದಾರೆ ಸಭಾಧ್ಯಕ್ಷರೇ. ಆದ್ರೆ ನಾನು ರಾಯಬಾಗ್ ಮತಕ್ಷೇತ್ರದೊಳಗ ಹನುಮಾನ ಏತ ನೀರಾವರಿ ಮತ್ತು ಬೆಂಡವಾಡ ಏತ ನೀರಾವರಿ ಅಂತ 2 ಯೋಜನೆಗಳ ಪೆಂಡಿಂಗ್ ದಾಗದಾವ ಸರ್. ಅವಕ್ಕೆ ನೀರಿನ ಹಂಚಿಕೆ ಮಾಡಿ ಕೊಟ್ಟಿಲ್ಲ. ನೀರಿನ ಹಂಚಿಕೆ ಅವಶ್ಯಕತೆ ಅಂತ ಹೇಳಿ ಅಂದ್ರು, ಅದನ್ನ ಉಳಿತಾಯ ಎಲ್ಲೆಲ್ಲಿ ಐತೆ ಅನ್ನೋದ ನಾವು ಅದನ್ನೆಲ್ಲ ನೀರಾವರಿ ಇಲಾಖೆ ಅವ್ರ ಕಡೆಯಿಂದ 0.47 ನೀರಾವರಿ ಇಲ್ಲಿ ಹಂಚಿಕೆ ಉಳಿತಾಯ ಆಕೈತೆ ಅಂತ ವರದಿಯನ್ನು ಕೊಟ್ಟಿದ್ದಾರೆ. ಆದ್ರೆ ನಾನು ಹನುಮಾನ ಏತ ನೀರಾವರಿಗೆ 0.36 TMC ನೀರ್ ಅವಶ್ಯಕತೆ ಐತಿ. ಅದಕ್ಕೆ ತಮ್ಮ ಮುಖಾಂತರ ನಾ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನಂದ್ರ ಅದನ್ನ ತಕ್ಷಣ ಮಂಜೂರು ಮಾಡಿ ತಾವು ಹನುಮಾನ ಏತ ನೀರಾವರಿ ನನಗೆ ಮಂಜೂರು ಮಾಡಿ ಕೊಡ್ಬೇಕು. ಯಾಕಂದ್ರ ನನ್ನ ರಾಯಬಾಗ್ ಮತಕ್ಷೇತ್ರದೊಳಗೆ ಚಿಕ್ಕೋಡಿ ತಾಲೂಕದಾಗ ಬರ್ತೈತೆ. ಎಲ್ಲ ಮಡ್ಡಿ ಭಾಗದಾವ್ ಸರ್. ಜೈನಾಪುರ, ಹತ್ತರವಾಟ್, ಬಿದರೋಳಿ, ಮಾಂಗನೂರ್, ವಡ್ರಾಳ್, ಕಜಗನಟ್ಟಿ, ಮಜಲಟ್ಟಿ ಇವೆಲ್ಲ 8 ಊರು ಬರ್ತಾವ್ ಸರ್. ಎಲ್ಲಾ ಮಳೆ ಆಶ್ರಿತ, ಕುಡಿಯಾಕೂ ನೀರಿಲ್ಲ ಅಲ್ಲಿ. ಬಹುಗ್ರಾಮ್ ಕುಡಿ ಯೋಜನೆಯಿಂದ ನಾವು ನೀರು ಕೊಡ್ಬೇಕಲ್ಲಿ. ಅದಕ್ಕೆ ಅಲ್ಲಿ ಫಲವತ್ತಾದ ಜಮೀನ್ ಐತಿ, ಆದ್ರೆ ಅವ್ರಿಗೆ ನೀರಿಲ್ಲ. ಅದಕ್ಕೆ ಇದನ್ನ ತಕ್ಷಣ ನನಗ ಹನುಮಾನ ಏತ ನೀರಾವರಿ ಮಂಜೂರು ಮಾಡಿ ಕೊಡ್ಬೇಕಂತ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ ಸರ್. ಮುಂದೆ 2.5 ವರ್ಷದಾಗ ಸರ್ ಸರ್ಕಾರ ಬಂದು ಒಂದು ಮನಿ ನಮಗೆ ಕೊಟ್ಟಿಲ್ಲ. ಮೊದಲು ನಮ್ಮ ಸರ್ಕಾರ ಇದ್ದಾಗ 3,000 ಸೋಮಣ್ಣ ಸಾಹೇಬ್ರ ವಸತಿ ಸಚಿವರಿದ್ದಾಗ 3,000 ಮನಿ ಕೊಟ್ಟಿದ್ರು ನನ್ನ ಕ್ಷೇತ್ರಕ್ಕೆ. ಅದ್ರಾಗಿನೂ 1,000 ಮನಿ ಮತ್ತೆ ಇವ್ರು ವಾಪಸ್ ತಗೊಂಡು ಇವ್ರು ಬಂದ್ ಬಳಕ. ಆದ್ರೆ ಮತ್ತೆ ಹೊಸ ಒಂದು ಮನಿ ನನಗೆ ಕೊಟ್ಟಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಈಗ ಹೊಸ ಮನಿಗಳ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ, ಪ್ರತಿ ಶಾಸಕರಿಗೆ ಎಲ್ಲರಿಗೆ ಕೂಡ್ಲೆ ಅಂತೇಳಿ ನಾ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾ ಒತ್ತಾಯ ಮಾಡ್ತೀನಿ ಸರ್.